ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ಪಿಕ್ ಅ ಕಾರ್ಡ್ ರೀಡಿಂಗ್ ಅಂತಂದರೆ ಎಸ್ ಆರ್ ನೋ. ಸೊ ಈ ಕಾರ್ಡ್ ನಿಮಗೆ ನೆನಪಿದ್ರೆ ನನ್ನ ಮೊದಲ ಎಸ್ ಆರ್ ನೋ ರೀಡಿಂಗ್ ಕಾರ್ಡ್ ಆಗಿತ್ತು ಇದು. ಓಕೆ, ಆ್ಯಂಡ್ ನನ್ನ ಚಾನಲಲ್ಲಿ ನಾನು ಮೊದಲು ಎಸ್ ಆರ್ ನೋ ರೀಡಿಂಗ್ ಮಾಡಿದರೆ ಈ ಒಂದು ಕಾರ್ಡಿಂದ. ಹಾಗೆ ಇವತ್ತು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಈ ಕಾರ್ಡ್ ಲಿಟ್ರಲಿ ಕಾಣ್ತಾ ಇತ್ತು ನನ್ನ ಕಣ್ಮುಂದೆ. ಸೊ ಹಾಗಾಗಿ ಇವತ್ತು ನಾನು ಎಸ್ ಆರ್ ನೋ ರೀಡಿಂಗ್ ಇದರಲ್ಲಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮುಂದೆನೇ ಎಲ್ಲ ಕಾರ್ಡ್ಸನ್ನು ಇಟ್ಕೊಳ್ತೀನಿ, ಹಾಗೆ ನೀವು ಆ ಕಾರ್ಡನ್ನು ಪಿಕ್ ಮಾಡಿದರೆ ಆಯಿತು. ಒಂದು ವೇಳೆ ನಿಮ್ಮ ಕ್ವಶನ್ ಎಸ್ ಆರ್ ನೋ ಅಲ್ಲಿ ಬೇರೆ ಕ್ವಶನ್ ಇದ್ದರೆ ಬೇರೆ ಕ್ವಶನಿಗೆ ಬೇರೆ ಕಾರ್ಡನ್ನು ನೀವು ಪಿಕ್ ಮಾಡ್ಬೋದು. ಸೊ ನಿಮ್ಮ ಮೊದಲೇ ಶಫಲ್ ಮಾಡ್ತೀನಿ. ನನಗೆ ಕಾರ್ಡ್ಸ್ ಏನಿದೆ ನೋಡಿ ಇಟ್ಟು ಮತ್ತೆ ನಿಮಗೆ ತೋರಿಸೋದು ನನಗೆ ಸರಿ ಅಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಮುಂದೆನೇ ಕಾರ್ಡನ್ನು ಇಡ್ತೀನಿ, ಹಾಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಇದು ಪೈಲ್ ನಂಬರ್ 1 ಎಸ್ ಆರ್ ನೋಗೆ, ಇದು ಆಪ್ಷನ್ 2, ಇದು ಆಪ್ಷನ್ 3, ಇದು ಆಪ್ಷನ್ 4, ಇದು ಆಪ್ಷನ್ 5, 6 ಆ್ಯಂಡ್ 7. ನಿಮ್ಮ 7 ಕ್ವಶನಿಗೆ 7 ಕಾರ್ಡನ್ನು ನೀವು ಪಿಕ್ ಮಾಡ್ಬೋದು, ನಿಮಗೆ ಬಿಟ್ಟಿರುವಂಥದ್ದು. ಓಕೆ, ಸೊ ಇದರ ಮೇಲೆ ನಾನಿವಾಗ ಏನಾದರೂ ಇಡ್ತೀನಿ. ಸೊ ಆವಾಗ ನಿಮಗೆ ಈಸಿಯಾಗಿ ಪಿಕ್ ಮಾಡೋಕ್ಕಾಗತ್ತೆ. ಸೊ ಓಕೆ, ಸೊ ನಿಮ್ಮ ಮುಂದೆ ಚಾಮ್ಸ್ ಇಟ್ಟಿದ್ದೀನಿ. ಈ ಚಾಮ್ಸ್ ಕೂಡ ನಾನು ನೋಡಿಬಿಟ್ಟು ತೊಗೊಂಡಿರೋದಲ್ಲ. ಸೊ ಒಂದೊಂದು ಪೈಲಿಗೆ ಯಾವುದು ಪಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿರುವಂಥದ್ದು. ಓಕೆ, ಸೊ ಎಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್ ಮಾಡಿ. ಯಾವ ಒಂದು ಕಾರ್ಡನ್ನು ಚೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿರೋದು. ಓಕೆ, ಸೊ ಪೈಲ್ ನಂಬರ್ 1 ಏನಿದೆ ನೋಡಿ, ಶೂ ಇದೆ. 2 ಅಲ್ಲಿ ಟೆಡಿಬೇರ್ ಇದೆ. 3ರಲ್ಲಿ ಮೈಂಡ್ ಇದೆ. ಆ್ಯಂಡ್ 4ರಲ್ಲಿ ಫ್ಲವರ್ ಇದೆ. 5ನೇದರಲ್ಲಿ ಸಿ ಹಾರ್ಸ್ ಇದೆ. 6ನೇದಲ್ಲಿ ಏಂಜಲ್ ಇದೆ. 7ನೇದರಲ್ಲಿ ಡ್ರ್ಯಾಗನ್ ಫ್ಲೈ ಇದೆ. ಸೊ ನಿಮಗೆ ಬಿಟ್ಟಿರುವಂಥದ್ದು. ಸೊ ಯಾವುದನ್ನು ನೀವು ಚೂಸ್ ಮಾಡ್ತೀರಾ ಅನ್ನೋದು. ಓಕೆ, ಸೊ ಲೆಟ್ ಸಿ, ನೋಡೋಣ ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದು. ಸೊ ಯಾರು ಪೈಲ್ ನಂಬರ್ 1 ಇದನ್ನ ಚೂಸ್ ಮಾಡಿದಾರ, ಲೆಟ್ ಸಿ ನಿಮ್ಮ ಆನ್ಸರ್ ಏನಿದೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಎಸ್, ನಿಮ್ಮ ಕ್ವಶನಿಗೆ ಆನ್ಸರ್ ಈಸ್ ಎಸ್. ಆ್ಯಂಡ್ ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಆದಷ್ಟು ನಿಮ್ಮ ಹೋಪ್ ಏನಿದೆ ನೋಡಿ, ನಿಮ್ಮ ಭರವಸೆ ಏನಿದೆ ನೋಡಿ, ಅದನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿ ಒಂದು. ಆ್ಯಂಡ್ ಆಲ್ವೇಸ್ ಹೇಮ್ ಹೈ. ನಿಮ್ಮ ಗುರಿ ಏನಿದೆ ನೋಡಿ, ಸಣ್ಣದ್ರ ಮೇಲೆ ಇಡಬೇಡಿ. ದೊಡ್ಡ ಪ್ರಾಜೆಕ್ಟ್ ಇರ್ಬೋದು, ದೊಡ್ಡ ಗೋಲ್ಸ್ ಇರ್ಬೋದು, ಅದರ ಮೇಲೆ ಇಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಇದೆ ಇಲ್ಲಿ ಟೆಡಿಬೇರ್. ಲೆಟ್ಸ್ ಸಿ ನಿಮ್ಮ ಕ್ವಶನಿಗೆ ಆನ್ಸರ್. ಟೇಕ್ ಟೈಮ್, ಸಮಯ ತಗೊಳ್ಳುತ್ತೆ. ಆ್ಯಂಡ್ ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಲೈಕ್ ಕಂಫರ್ಟ್ ಝೋನಿಂದ ಹೊರಗೆ ಬರೋದು. ಆದಷ್ಟು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಆ್ಯಂಡ್ ನಿಮ್ಮ ಇನ್ನರ್ ಚೈಲ್ಡ್ ಟ್ರಾಮಾ ಏನಿದೆ ನೋಡಿ, ಅದನ್ನ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಸಣ್ಣ ಇರಬೇಕಾದ್ರೆ ಯಾವುದು ನಿಮಗೆ ತುಂಬ ಮಾತುಗಳಿರ್ಬೋದು, ಕೆಲವೊಬ್ರದ್ದು ಶಬ್ದಗಳಿರ್ಬೋದು, ಯಾವುದು ತುಂಬ ಚುಚ್ತಾ ಇತ್ತು ಅನ್ನೋದನ್ನು ನೋಡಿ. ಸೊ ಅದನ್ನ ಸ್ವಲ್ಪ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಹಾಗೆ ನಿಮ್ಮನ್ನು ನೀವು ಹಗ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ನೋಡಿ ನಿಮಗೆ ನೀವು ಹಗ್ ಮಾಡಿದಾಗ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು. ಓಕೆ, ಸೊ ನಾವು ಲೆಟ್ ಸಿ ಥರ್ಡ್ ಮೈಂಡನ್ನು ಯಾವ ಚೂಸ್ ಮಾಡಿದ್ದೀರಾ ನೋಡಿ, ಅದು ಯು ಡಿಸರ್ವ್ ಇಟ್. ನೀವು ಅರ್ಹರು. ಓಕೆ, ಯು ಡಿಸರ್ವ್ ಇಟ್. ಏನೇ ಕ್ವಶನ್ ಇರ್ಬೋದು ನಿಮ್ಮದು, ಬಟ್ ಯು ಆರ್ ಡಿಸರ್ವ್ ಇಟ್. ನೀವು ಅರ್ಹರು. ನೀವು ಮೈಂಡನ್ನು ಚೂಸ್ ಮಾಡಿದರೆ, ಸೊ ಫಸ್ಟ್ ಆಫ್ ಆಲ್ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಓವರಾಗಿ ಏನೂ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಗೈಡೆನ್ಸ್ ನಿಮಗೆ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಸೊ ನೀವು ಏನು ಯೋಚನೆ ಮಾಡ್ತೀರಾ ನೋಡಿ, ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ, ಅದೇ ಆಗುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಯಾರು ಫ್ಲವರನ್ನು ಚೂಸ್ ಮಾಡಿದ್ದೀರಾ, ಸೊ ಲೆಟ್ಸ್ ಸಿ. ಮೇ ಬಿ, ಬಹುಶಃ ಮೇ ಬಿ ಆಗುವಂಥ ಚಾನ್ಸಸ್ ಇದೆ. ಅಂತಂದರೆ ಇದು ಎಸ್ಸು ಆಗಬಹುದು, ನೋ ಆಗ್ಬೋದು, ಮೇ ಬಿ ಇದೆ, ಬಹುಶಃ ಆಗಬಹುದು ಅನ್ನೋದು. ಅಂತಂದರೆ 100% ಇಲ್ಲ ಇಲ್ಲಿ.
ಓಕೆ, ಸೊ ಆದಷ್ಟು ನಿಮಗೆ ನಿಮ್ಮ ಮೇಲೆ ಫೋಕಸ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ಫ್ಲವರನ್ನು ಚೂಸ್ ಮಾಡಿದ್ದೀರಾ. ಸೊ ನೋಡಿ, ಇವಾಗ ನೀವು ಹೂವನ್ನೆಲ್ಲ ನೋಡಿದಾಗ ಅದು ಮೊಗ್ಗು ಇದ್ದಾಗ ಒಂಥರ ಕಾಣುತ್ತೆ, ಬಟ್ ಅದು ಅರಳಿದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ. ಸೊ ಅದೇ ಥರ ನಿಮಗಿಲ್ಲಿ ಅದನ್ನು ಹೇಳ್ತಾ ಇದ್ರೆ ಏನು ಅಂತಂದರೆ, ಲೈಕ್ ಇನ್ನಷ್ಟು ಬ್ಲೂಮ್ ಆಗುವಂಥ ಅವಶ್ಯಕತೆ ಇದೆ. ಇನ್ನಷ್ಟು ನೀವು ಲೈಕ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬಹುದು, ಲೆಸನ್ನ ಲರ್ನ್ ಮಾಡೋದಿರ್ಬೋದು, ಅದು ತುಂಬ ಇದೆ. ಓಕೆ, ಸೊ ಲೆಟ್ಸ್ ಸಿ ಯಾರು ಸಿ ಹಾರ್ಸನ್ನು ಚೂಸ್ ಮಾಡಿದ್ದೀರಾ. ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಸಿ ಹಾರ್ಸ್ ಇದೆ, ಇದು ಸ್ಟಬಾನ್ ಎನರ್ಜಿನ ತಿಳಿಸುತ್ತೆ. ಅಂತಂದರೆ ತುಂಬ ಹಠವಾದಿ, ತುಂಬ ಹಠ. ಸೊ ನೋಡಿ, ಏನು ಅಂತಂದರೆ ಯಾವುದನ್ನು ಕೂಡ ಪ್ರತಿರೋಧ ಮಾಡೋದಕ್ಕೆ ಹೋಗಬೇಡಿ. ಟ್ರಸ್ಟ್ ಯೂನಿವರ್ಸ್, ಟ್ರಸ್ಟ್ ಟೈಮಿಂಗ್. ಓಕೆ, ಪರ್ಫೆಕ್ಟ್ ಟೈಮ್ ಬಂದಾಗ ನಿಮಗೆ ಯಾವ್ದು ಸಿಗಬೇಕು ನೋಡಿ ಅದು ಸಿಗುತ್ತೆ. ನಾಟ್ ದ ರೈಟ್ ಟೈಮ್, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಓಕೆ, ಸೊ ಎಸ್, ಯಾರು ಈ ಕ್ಯೂಟ್ ಏಂಜಲ್ನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ಅನ್ನೋದು. ಸೂನ್, ಕೂಡಲೇ ಆಗುವಂತಹ ಒಂದು ಲೈಕ್ ಎಸ್ ಇಲ್ಲ ಇಲ್ಲಿ, ಬಟ್ ಕೂಡಲೇ ಆಗುವಂಥ ಎನರ್ಜಿ ಇದೆ. ಏಂಜಲನ್ನು ಟ್ರಸ್ಟ್ ಮಾಡಿ. ಓಕೆ, ಏಂಜಲ್ನ ಆದಷ್ಟು ಟ್ರಸ್ಟ್ ಮಾಡಿ. ಇಲ್ಲಿ ನನಗೆ ಒಂದು ಏಂಜಲ್ ಸ್ಪೆಸಿಫಿಕ್ ಆಗಿ, ಈ ಸಣ್ಣ ಏಂಜಲ್ಸ್ ಇರುತ್ತವೆ ಅಲ್ಲ, ಅದಕ್ಕೊಂದು ಹೆಸರಿದೆ. ಸಿ ಅಲ್ಲಿ ಬರುತ್ತೆ, ಅದು ನನಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ ಅದು ಏನು ಅಂತ ಹೇಳಿಬಿಟ್ಟು. ಸೊ ನೀವು ಕ್ವೀನ್ ಆಫ್ ಕಪ್ಸ್ ಕಾರ್ಡಲ್ಲಿ ನೋಡಿದರೆ, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಡ್ಸ್ ಕಾರ್ಡಲ್ಲಿ ನೋಡಿದರೆ ಏಂಜಲ್ ಇದ್ದಾರೆ. ಸೊ ಆ ಏಂಜಲ್, ಸಣ್ಣ ಏಂಜಲ್ ಏನಿದೆ ನೋಡಿ, ಅದಕ್ಕೊಂದು ಹೆಸರಿದೆ, ಬಟ್ ನನಗಿವಾಗ ಹೆಸರು ನೆನಪಿಗೆ ಬರ್ತಾ ಇಲ್ಲ. ನಾನು ಹೇಳಿದ್ರು ಕೂಡ ಅದು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀನೋ ಇಲ್ವೋ ಅಂತ ಅನಿಸುತ್ತೆ. ಸೊ ಎಸ್, ಆದಷ್ಟು ಟ್ರಸ್ಟ್ ಏಂಜಲ್ಸ್ನ ಮೇಲೆ ಭರವಸೆಯನ್ನು ಇಟ್ಕೊಳ್ಳಿ. ಸೊ ಯಾರು ಡ್ರ್ಯಾಗನ್ ಫ್ಲೈನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ. ನೋ, ನಿಮ್ಮ ಕ್ವಶನಿಗೆ ಆನ್ಸರ್ ಈಸ್ ನೋ. ಓಕೆ, ಸೊ ನೋ ಅಂದ ತಕ್ಷಣ ಬೇಸರ ಪಡುವಂಥ ಅವಶ್ಯಕತೆ ಇಲ್ಲ. ನೋ ಇನ್ ದ ಸೆನ್ಸ್ ಇವಾಗಕ್ಕೆ ಅದು ನೋ ಆಗಿರುತ್ತೆ ಆನ್ಸರ್. ಓಕೆ, ಸೊ ನೀವು ಯಾವಾಗ ಈ ರೀಡಿಂಗ್ನ ನೋಡ್ತೀರಾ ನೋಡಿ, ಆವಾಗಕ್ಕೆ ಅದು ನೋ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಡ್ರ್ಯಾಗನ್ ಫ್ಲೈ ಬಂದಿದೆ. ಡ್ರ್ಯಾಗನ್ ಫ್ಲೈ ಒಂದು ನಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ ತಿಳಿಸುತ್ತೆ. ಇನ್ನೊಂದು ಏನು ಅಂತಂದರೆ, ಡ್ರ್ಯಾಗನ್ ಫ್ಲೈ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನು ನಂಬಿ. ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್, ಬಿಕಾಸ್ ನಿಮ್ಮ ಅಂತರಾತ್ಮ ಯಾವತ್ತೂ ನಿಮಗೆ ಸುಳ್ಳು ಹೇಳೋದಿಲ್ಲ. ಓಕೆ, ಸೊ ಡ್ರ್ಯಾಗನ್ ಫ್ಲೈಸ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಸೊ ಇವಾಗ ಓವರ್ ಆಲ್ ನಾನು ಎಲ್ರಿಗೆ ಓವರ್ ಆಲ್ ಮೆಸೇಜ್ ಇದೆ. ಓಕೆ, ಸೊ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸಿಂದ. ಹಾಯ್, ಹಲೋ. ನಮ್ಮ ಸ್ಪಿರಿಚುವಲ್ ಬರ್ಡ್ ಏನು ನೋಡಿ, ಅದು ಬಂತು ಮಾತಾಡೋದಕ್ಕೆ. ಓಕೆ, ಸೊ ಲೆಟ್ಸ್ ಏಂಜಲ್ಸ್ ಓವರ್ ಆಲ್ ಎಲ್ರಿಗೂ, ಯಾರೆಲ್ಲ ಈ ಪೈಲನ್ನು ಚೂಸ್ ಮಾಡಿದ್ದೀರಾ, ಯಾರೆಲ್ಲ ಈ ವಿಡಿಯೋ ಯಾರಿಗೆಲ್ಲ ಸಿಕ್ಕಿದೆ ನೋಡಿ, ಅವರಿಗೆ ಏನು ಆನ್ಸರ್ ಹೇಳಬೇಕು ಅಂತ ಇದೆ, ಏನು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗಿವ್ ಯುವರ್ ಸೆಲ್ಫ್ ಟೈಮ್. ನಿಮಗೆ ನೀವು ಇನ್ನಷ್ಟು ಟೈಮ್ ಕೊಡುವಂಥ ಅವಶ್ಯಕತೆ ಇದೆ. ನಿಮಗೆ ರೆಸ್ಟ್ ಅಗತ್ಯ ಇದೆ. ಓಕೆ, ಪ್ರಾಬಬ್ಲಿ ನಿಮಗೆ ರೆಸ್ಟ್ ಅಗತ್ಯ ಇದೆ, ಲೈಕ್ ಫುಲ್ ಬಾಡಿ ರೆಸ್ಟ್ ಅಗತ್ಯ ಇದೆ ನಿಮಗೆ. ಬಾಡಿ ರೆಸ್ಟ್ ಇನ್ ದ ಸೆನ್ಸ್ ನೀವು ಹೋಗಿ ಮಲ್ಕೊಳ್ಳೋದಲ್ಲ, ಆ ಬಾಡಿ ರೆಸ್ಟ್ ಅಲ್ಲ. ನಿಮ್ಮ ಕಣ್ಣಿಗೆ, ನಿಮ್ಮ ಮೂಗಿಗೆ, ನಿಮ್ಮ ಬಾಯಿಗೆ, ಇದಕ್ಕೆಲ್ಲ ರೆಸ್ಟ್ ಬೇಕು. ರೆಸ್ಟ್ ಇನ್ ದ ಸೆನ್ಸ್ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಸುಮ್ಮನೆ ಕೂತ್ಕೊಳ್ಳುವಂಥ ಅವಶ್ಯಕತೆ ಇದೆ. ಟ್ರಸ್ಟ್ ಯುವರ್ ಏಂಜಲ್ಸ್ ಟು ಲುಕ್ ಆಫ್ಟರ್ ಯು. ವಿಶ್ವಾಸ ಇಟ್ಕೊಳ್ಳಿ, ಏಂಜಲ್ಸ್ ನಿಮ್ಮನ್ನು ನೋಡ್ಕೊಳ್ತಾರೆ, ನಿಮ್ಮ ಟೇಕ್ ಕೇರ್ ಏಂಜಲ್ಸ್ ಮಾಡ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಬೇರೇನಿದೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಯು ಆರ್ ಆನ್ ದ ರೈಟ್ ಪಾತ್. ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಕಾಸ್ ಇಟ್ಸ್ ವರ್ಕಿಂಗ್. ಸೊ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಓಕೆ, ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್. ನೀವು ಏನು ಮಾಡ್ತಾ ಇದ್ದೀರಾ ನೋಡಿ, ಸ್ಪಿರಿಚುವಲ್ ಆ ಕೆಲಸನ ಮಾಡಿ, ಬಿಕಾಸ್ ಅದು ನಿಮಗೆ ವರ್ಕ್ ಆಗುತ್ತೆ. ಓಕೆ, ಸೊ ಇದೆರಡು ಬರಬೇಕು ಅಂತ ಇದೆ. ಲೆಟ್ಸ್ ಸಿ. ಜಸ್ಟಿಸ್. ಯುವರ್ ಕರಿಯರ್ ಬ್ರಿಂಗ್ಸ್ ಫೇರ್ನೆಸ್ ಆ್ಯಂಡ್ ಪ್ರೊಟೆಕ್ಷನ್ ಟು ಅದರ್ಸ್ ಹೂ ನೀಡ್ ಯುವರ್ ಹೆಲ್ಪ್. ನೋಡಿ, ನಿಮ್ಮ ಕರಿಯರ್
ನಿಮ್ಮ ಕರಿಯರ್ ಏನಿದೆ ನೋಡಿ ಅದು ಫೇರ್ನೆಸ್ನ ತರ್ತಾ ಇದೆ, ಪ್ರೊಟೆಕ್ಷನ್ನ ಕೂಡ ತರ್ತಾ ಇದೆ ಟು ಅದರ್ಸ್ ಹೂ ನೀಡ್ ಯುವರ್ ಹೆಲ್ಪ್. ಯಾರಿಗೆ ನಿಮ್ಮ ಅಗತ್ಯ ಇದೆ ನೋಡಿ, ಯಾರಿಗೆ ನಿಮ್ಮ ಅಗತ್ಯ ಇದೆ ಆ ಒಂದು ಕರಿಯರ್ ನಿಮಗೆ ಪ್ರೊಟೆಕ್ಷನ್ ಆ್ಯಂಡ್ ಫೇರ್ನೆಸ್ಸನ್ನು ತರ್ತಾ ಇದೆ. ಜಸ್ಟಿಸ್ ಬಂದಿದೆ. ಬಿಲೀವ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಕ್ರಿಯೇಟ್ ಯುವರ್ ಓನ್ ಲಕ್. ವಾವ್. ವಿಶ್ವಾಸನ ಇಟ್ಕೊಳ್ಳಿ, ಏನು ಅಂತಂದರೆ ನನ್ನ ಜೊತೆ ಒಳ್ಳೆಯದೇ ಆಗುತ್ತೆ ಅನ್ನೋದು. ಆ್ಯಂಡ್ ನಿಮ್ಮ ಲಕ್ಕನ್ನು ನೀವೇ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಇದು ತುಂಬ ಸಣ್ಣ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪರ್ಫೆಕ್ಟ್ ಟೈಮಿಂಗ್. ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಯು ಟು ಮೂವ್ ಫಾರ್ವರ್ಡ್. ನೋಡಿ, ಇವಾಗ ಸರಿಯಾದ ಸಮಯ ಮುಂದೆ ಹೋಗೋದಕ್ಕೆ. ಭಯ ಪಡ್ಕೊಳ್ಬೇಡಿ, ಏನೇನು ಯೋಚನೆಗಳನ್ನು ಇಟ್ಕೊಳ್ಬೇಡಿ. ಓಕೆ, ದ ಲಾಸ್ಟ್ ಒನ್, ಸಪೋರ್ಟ್. ಯುವರ್ ಲೈಫ್ ಪರ್ಪಸ್ ಫುಲ್ಲಿ ಸಪೋರ್ಟ್ಸ್ ಯು. ನಿಮ್ಮ ಲೈಫ್ ಪರ್ಪಸ್ ಏನಿದೆ ನೋಡಿ ಅದು ಫುಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಇದರಲ್ಲಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಶಫಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಎನಿವೇಸ್ ಸ್ಟಿಕ್ ವಿತ್ ಇಟ್. ಅದೇ ನಾನು ಹೇಳ್ದಲ್ಲ, ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಬಿಕಾಸ್ ಇಟ್ಸ್ ವರ್ಕಿಂಗ್. ಸ್ಟಿಕ್ ವಿತ್ ಇಟ್. ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಬಿಡೋದಲ್ಲ, ಅದರಲ್ಲಿ ಸ್ಟಿಕ್ ಆಗಿರಿ. ನಿಮ್ಮ ಮಾತಿನ ಮೇಲೆ ಕೂಡ ನೀವು ಸ್ಟಿಕ್ ಆಗಿರಿ. ಓಕೆ, ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್. ಸೊ ಇಲ್ಲಿ ನಿಮಗೆ ಮೆಸೇಜ್ ಯೂನಿವರ್ಸಿಂದ ಇದೆ, ಸ್ಟಾರ್ಸಿಂದ ಇದೆ, ಮೂನಿಂದ ಇದೆ. ಏನು ಅಂತಂದರೆ ಐ ಲವ್ ಯು. ಅವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ತುಂಬ, ಬಹಳ. ಓಕೆ, ಯು ಆರ್ ಸೋ ಯುನೀಕ್, ಡೋಂಟ್ ಲೆಟ್ ಎನಿ ಒನ್ ಟೇಕ್ ದ್ಯಾಟ್ ಅವೇ. ನೀವು ತುಂಬ ಯುನೀಕ್ ಇದ್ದೀರಾ. ಸೊ ಯಾರಿಗೂ ಆ ಯುನೀಕ್ನೆಸ್ಸನ್ನು ನಿಮ್ಮಿಂದ ಕಸಿಯೋದಕ್ಕೆ ಬಿಡಬೇಡಿ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಲಿವ್ ಯುವರ್ ಡ್ರೀಮ್. ನಿಮ್ಮ ಡ್ರೀಮ್ ಏನು ಅದರ ಮೇಲೆ ಜೀವನ ಮಾಡಿ. ಓಕೆ, ಮೂವ್ ಫಾರ್ವರ್ಡ್ ಎರಡೆರಡು ಸಲ ಬಂದಿದೆ. ಸೊ ನಿಮಗೆ ಮುಂದೆ ಹೋಗುವಂತಹ ಅವಶ್ಯಕತೆ ಇದೆ. ಓಕೆ, ಸ್ಟಕ್ ಆಗಬೇಡಿ. ಕಟ್ ಔಟ್ ನೆಗೆಟಿವಿಟಿ ಎಷ್ಟಿದೆ ನೋಡಿ ಅದನ್ನು ಕಟ್ ಔಟ್ ಮಾಡುವಂಥ ಅವಶ್ಯಕತೆ ಇದೆ. ಯು ಹ್ಯಾವ್ ಟು. ಯು ಆರ್ ಸ್ಟ್ರಾಂಗ್. ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಮತ್ತು ಯಾಕೆ ನೀವು ಲೈಕ್ ಪವರ್ಲೆಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ನೆಗೆಟಿವಿಟಿನ ಯೋಚನೆ ಮಾಡ್ತೀರಾ. ಓಕೆ, ಲೈಫ್ ಈಸ್ ಟೂ ಶಾರ್ಟ್ ಟು ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ಲೈಫ್ ಈಸ್ ವೆರಿ ಶಾರ್ಟ್. ಐಸ್ ಕ್ರೀಮ್ ಹೇಗೆ ನೀವು ಕೈಯಲ್ಲಿ ಇಟ್ಕೊಂಡಾಗ ಹೇಗೆ ಮೆಲ್ಟ್ ಆಗುತ್ತೆ ನೋಡಿ, ಅದೇ ಥರ ಎಂಜಾಯ್ ಎಷ್ಟು ಮಾಡೋಕ್ಕಾಗತ್ತೆ ನೋಡಿ ಅಷ್ಟು ಎಂಜಾಯ್ ಮಾಡಿ ಲೈಫನ್ನು. ಯು ಆರ್ ಅನ್ ಎಕ್ಸಲೆಂಟ್ ಫ್ರೆಂಡ್. ನಿಮಗೆ ನೀವು ಒಳ್ಳೆ ಸಹಪಾಠಿ ಆ್ಯಂಡ್ ಬೇರೆಯವರಿಗೆ ಕೂಡ ನೀವು ಒಂದು ಒಳ್ಳೆ ಫ್ರೆಂಡ್ ಕೂಡ. ಓಕೆ, ಸೊ ನಿಮ್ಮನ್ನು ನೀವು ಯಾವತ್ತೂ ಡೌಟ್ ಪಟ್ಕೊಳ್ಬೇಡಿ. ಫೈಲ್ ನಂಬರ್ ಹೇಳ್ತಾ ಇದ್ದೀನಿ, ಸಾರಿ ಎಲ್ರಿಗೂ. ಇದು ಕಲರ್ ಯುವರ್ ವರ್ಲ್ಡ್. ಸೊ ಆದಷ್ಟು ಆರ್ಟಿಸ್ಟಿಕ್ ಫೀಲ್ಡಲ್ಲಿ ನಿಮಗೆ ವರ್ಕ್ ಮಾಡುವಂಥ ಅವಶ್ಯಕತೆ ಅಂತಂದರೆ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಫ್ಯಾಷನ್ ಡಿಸೈನರ್ ಇರ್ಬೋದು, ಎನಿ ಕೈಂಡ್ ಆಫ್. ಆ್ಯಂಡ್ ದ ಫೈನಲ್ ಕಾರ್ಡ್ ಈಸ್ ವೆನ್ ಒನ್ ಡೋರ್ ಕ್ಲೋಸಸ್ ಅನದರ್ ಒನ್ ಓಪನ್ಸ್. ಯಾವುದು ಒಂದು ಕ್ಲೋಸ್ ಆಗಿರುತ್ತೆ ನೋಡಿ ಇನ್ನೊಂದು ನಿಮಗೋಸ್ಕರ ಓಪನ್ ಆಗುತ್ತೆ. ವಿಶ್ವಾಸನ ಇಟ್ಕೊಳ್ಳಿ. ಯಾಕೆ ವಿಶ್ವಾಸ ಇಲ್ಲ ನಿಮಗೆ? ಓಕೆ, ವಿಶ್ವಾಸನ ಇಟ್ಕೊಳ್ಳಿ. ಒಂದು ಡೋರ್ ಕ್ಲೋಸ್ ಆದಾಗ ಇನ್ನೊಂದು ಡೋರ್ ನಿಮಗೋಸ್ಕರ ಇದೆ. ಇಟ್ ಈಸ್ ಟೈಮ್ ಟು ಫ್ಲೈ ಹೈ. ಇವಾಗ ಸರಿಯಾದ ಸಮಯ ಹಾರುವಂಥದ್ದು, ಫ್ರೀಡಮ್ನ ತೋರಿಸುವಂಥದ್ದು. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾಯ್.